ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ವ್ಯಕ್ತಿಯ ಉದ್ದೇಶ ಏನು ನಿಮ್ಮ ಕಡೆಗೆ. ವ್ಯಕ್ತಿ ಯಾರಾದರೂ ಆಗಿರಲಿ, ಪರ್ಟಿಕ್ಯುಲರ್ ಆಗಿ ಅವ್ರ ಬಗ್ಗೆ ನಿಮ್ಗೆ ಏನೋ ಒಂದು ಡೌಟ್ ಇರೋದು, ಏನೋ ಒಂದು ವಿಚಾರವಾಗಿ ನಿಮಗೆ ನೆಗೆಟಿವ್ ಅನಿಸ್ತಾ ಇದ್ರೆ ಆ ವ್ಯಕ್ತಿ ವಿಚಾರವಾಗಿ, ಆ ವ್ಯಕ್ತಿಯ ಉದ್ದೇಶ ಏನು ನಿಮ್ಮ ಕಡೆಗೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 2 ಕಾರ್ಡ್ಗಳನ್ನ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಾ ಇದೆ, ಆ ಒಂದು ಕಾರ್ಡ್ನ ನೀವು ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿಯ ಉದ್ದೇಶ ಏನು ನಿಮ್ಮ ಕಡೆಗೆ ಅಂತ ಹೇಳಿ. ಓಕೆ, ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಅವಶ್ಯಕತೆ ಇದೆ ಅನ್ನೋರಿಗೆ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ನೋಡೋಣ. ಆ ವ್ಯಕ್ತಿಯ ಉದ್ದೇಶ ಏನು ನಿಮ್ಮ ಕಡೆಗೆ ಅಂತ ಹೇಳಿ. ಆ ವ್ಯಕ್ತಿಯ ಹೆಸರನ್ನ 3 ಬಾರಿ ಹೇಳ್ತಾ ಮತ್ತು ಆ ವ್ಯಕ್ತಿಯ ಫೋಟೋ ಏನಾದ್ರು ನೋಡ್ತಾ ನೀವು ಈ ಒಂದು ರೀಡಿಂಗ್ನ ನೀವು ನೋಡ್ಬೇಕಾಗತ್ತೆ. ಆ ವ್ಯಕ್ತಿಯ ಉದ್ದೇಶ ಏನಾಗಿದೆ ನಿಮ್ಮ ವಿಚಾರವಾಗಿ. ಅವರು ಮಿತ್ರರ, ಶತ್ರುನ, ಅಥವಾ ನಿಮ್ಗೆ ವೆಲ್ವಿಷರ, ಅವ್ರು ನಿಜವಾಗ್ಲೂ ನಿಮ್ಮನ್ನ ಇಷ್ಟಪಡ್ತಾರಾ? ಹಸ್ಬೆಂಡ್, ವೈಫ್, ಗಂಡ, ಹೆಂಡತಿ, ಅಕ್ಕ, ತಮ್ಮ, ಅಣ್ಣ, ತಂಗಿ, ಎಲ್ಲರಿಗೂ ಇದು ಅನ್ವಯ ಆಗತ್ತೆ ಅಂತಾನೆ ಹೇಳ್ಬೋದು. ಓಕೆ, ನೈಟ್ ಆಫ್ ಕಪ್ಸ್ ಇದೆ, 7 ಆಫ್ ಸ್ವಾರ್ಡ್ಸ್ ಇದೆ, 10 ಆಫ್ ಸ್ವಾರ್ಡ್ಸ್ ಇದೆ, ಜಡ್ಜ್ಮೆಂಟ್ ಇದೆ, ದಿ ಎಂಪ್ರೆಸ್ ಇದೆ. ಓಕೆ, ಇಲ್ಲಿ ಆ್ಯಕ್ಚುಲಾಗಿ ಇದು ಒಂದು ಒಳ್ಳೆಯ ಎಮೋಷನ್ ಇರುವಂಥ ಬಾಂಡಿಂಗೇ ಆಗಿದೆ. ನಿಮಗೆ ಅವ್ರಿಗೆ ನಿಮ್ಮ ಮೇಲೆ ಒಂದು ಒಳ್ಳೆ ಎಮೋಷನ್ ಇತ್ತು. ಬಟ್ ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಕೆಲವೊಂದು ಸಲ ಅವರು ಮಾಡುವ ವರ್ತನೆ ಏನಿದೆ, ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸಗಳನ್ನ ಅವ್ರು ಮಾಡ್ತಾ ಇದ್ದಾರೆ. ಹೇಗೆ, ಯಾವ ರೀತಿ ಅಂತ ನೀವು ಕೇಳ್ಬೋದು. ಇಲ್ಲಿ ಒಂದು ಲೆಕ್ಕಕ್ಕೆ ನಿಮಗೆ ಮಾತೃವಾತ್ಸಲ್ಯ ಥರ ಅವ್ರು ಕಾಣಿಸ್ತಾ ಇದ್ದಾರೆ. ಬಟ್ ಆದರೆ ಅವರು ಒಂದಷ್ಟು ಸ್ವಾರ್ಥಿ ರೀತಿಯಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಮುಂದೆ ಏನಿದೆ, ನಿಮ್ಮ ಮುಂದೆ ನಿಮ್ಮಂತೆಯೇ ಮಾತಾಡೋದು, ಅಥವಾ ನನ್ನ ಬಗ್ಗೆ ತುಂಬ ಕೇರ್ ಇದೆ, ನನ್ನ ಬಗ್ಗೆ ತುಂಬ ಕನ್ಸರ್ನ್ ಇದೆ, ನಿಮ್ಗೆ ಅನ್ಸ್ಬಿಡತ್ತೆ ಅವರು ತುಂಬ ನನ್ನನ್ನು ಹಚ್ಕೊಂಡ್ಬಿಟ್ಟಿದ್ದಾರೆ, ಅಯ್ಯೋ ಅವ್ರು ನನ್ನ ಲೈಫ್ನ ಸರಿ ದಾರಿಗೆ ತಗೊಂಡು ಹೋಗ್ತಾರೆ, ಅಥವಾ ನನಗೆ ಏನೋ ಒಂದು ಒಳ್ಳೆ ವಿಚಾರಗಳನ್ನ ಹೇಳಿ ನನ್ನನ್ನು ಒಂದು ಒಳ್ಳೆ ಹಾದಿಯಲ್ಲಿ ಬಿಡ್ತಾ ಇದ್ದಾರೆ, ನನ್ನ ಗೋಲ್ಸಿಗೆ ಅವರು ನಾನು ಮೇಲ್ ಬರೋದಕ್ಕೆ, ನನ್ನ ಗೋಲ್ ರೀಚ್ ಆಗೋದಕ್ಕೆ ಅವ್ರು ಸಪೋರ್ಟಿವ್ ಆಗಿದ್ದಾರೆ ಅಂತ ನೀವು ಅನ್ಕೊಂಡಿದ್ದೀರಾ. ಇಲ್ಲಿ ಏನಾಗ್ತಾ ಇದೆ, ನೀವೇನಾದರೂ ಒಂದು ಹಂತಕ್ಕೆ ಒಂದು ಚೂರು ನೀವು ಹೆಚ್ಚಾಗಿ ಹೋದರೆ, ಅಲ್ಲಿ ಅವರು ನಿಮ್ಮ ಬೆನ್ನಿಂದ ಯಾವ ರೀತಿ ಆ್ಯಕ್ಟ್ ಮಾಡ್ತಿದ್ದಾರೆ ಅನ್ನೋದೇ ನಿಮ್ಗೆ ಅದು ಗುರುತಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಇಲ್ಲಿ 7 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮಗೆ ಒಂದಷ್ಟು ಈ ವ್ಯಕ್ತಿ ವಿಚಾರವಾಗಿ ಕನ್ಫ್ಯೂಷನ್ಸ್ ಜಾಸ್ತಿ. ಹಾಗೆ ನೀವು ಇವ್ರನ್ನ ಏನೇ ಪ್ರಶ್ನೆ ಮಾಡೋದಕ್ಕೂ ಹೋದ್ರೆ ಚುಚ್ಚು ಮಾತುಗಳಿಂದ ನಿಮಗೆ ಮಾನಸಿಕವಾಗಿ ನೋವು ಮಾಡ್ತಾರೆ ಇವರು. ಇವರಿಂದ ಎಷ್ಟೋ ಸಲ ನೀವು ಡಿಪ್ರೆಷನ್ಗೂ ಹೋಗಿದ್ರಿ, ಎಷ್ಟೋ ಸಲ ಮಾನಸಿಕವಾಗಿ ನೋವು ಅನುಭವಿಸಿದಿರಿ, ಎಷ್ಟೋ ವಿಚಾರವಾಗಿ ನೀವು ಇವ್ರನ್ನ ಕಂಡುಹಿಡಿಯೋದಕ್ಕಾಗಲೇ ಇಲ್ಲ. ನೀವು ಈ ವ್ಯಕ್ತಿನ ಯಾವ ರೀತಿ ನಾನು ತಗೊಳ್ಬೇಕು ಅನ್ನೋ ಕ್ಲಾರಿಟಿನ ನಿಮಗೆ ಸಿಗ್ತಾನೂ ಇಲ್ಲ. ಏಕೆಂದ್ರೆ ಅವರು ಫೇಕ್ ಫೇಸ್ ಇಟ್ಕೊಂಡು ನಿಮ್ಮ ಜೊತೆಗೆ ಇದ್ದಾರೆ ಅಂತಾನೆ ಹೇಳ್ಬೋದು. ಓಕೆ, ಫೇಕ್ ಫೇಸ್ ಇಟ್ಕೊಂಡು ನಿಮ್ಮ ಜೊತೆಗಿದ್ದಾರೆ ಅವರು. ಅವರಿಂದ ಎಷ್ಟೋ ನೋವುಗಳು ನಿಮ್ಗೆ ಬರ್ತಾ ಇದೆ, ನಿಮಗೆ ಎಷ್ಟೋ ಹೊಡೆತಗಳು ಅವ್ರ ಕಡೆಯಿಂದ ಸಿಗ್ತಾ ಇದೆ. ಇಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ಈ ವ್ಯಕ್ತಿಯ ಆಟ ಏನಿದೆ, ಈ ರೀತಿ ಮಾಡ್ತಾ ಇರುವ ಆಟಗಳೇನಿದೆ, ಕೆಲವೇ ತಿಂಗಳುಗಳಲ್ಲಿ ಅಂತ್ಯ ಕಾಣುತ್ತೆ ಅಂತಾನೆ ನನಗೆ ತೋರಿಸ್ತಾ ಇದೆ. ಈ ವ್ಯಕ್ತಿನ ನಂಬಿ ನೀವು ಯಾವುದೋ ಒಂದು ವಿಚಾರಗಳನ್ನ ನೀವು ಶೇರ್ ಮಾಡ್ಕೊಳ್ಳೋದು, ಈ ವ್ಯಕ್ತಿ ಹತ್ರ ನೀವು ತುಂಬಾನೇ ಬಲವಾಗಿ ನಂಬಿ ಮನೆ ವಿಚಾರಗಳಾಗಿರ್ಬೋದು, ನಿಮ್ಮ ವೈಯಕ್ತಿಕ ವಿಚಾರ ಆಗಿರ್ಬೋದು, ನಿಮ್ಮ ಮುಂದಿನ ನಡೆಗಳಾಗಿರ್ಬಹುದು, ಈ ಥರದ್ದು ಎಲ್ಲ ಹೇಳ್ಕೊಳ್ಳೋದಕ್ಕೆ ನೀವು ಹೋದ್ರಿ ಅಂತ ಹೇಳಿದ್ರೆ ಅವರು ಅಲ್ಲಿ ನಿಮ್ಮ ಹಾದಿನ ತಪ್ಪಿಸುವಂಥ ಕೆಲಸಗಳನ್ನ ಅವ್ರು ಮಾಡ್ತಾರೆ ಅಂತಾನೆ ಹೇಳ್ಬೋದು. ಈ ವ್ಯಕ್ತಿಯ ಉದ್ದೇಶ ಏನಾಗಿದೆ ಅಂತ ನಾನು ನೋಡೋದಕ್ಕೆ ಹೋದ್ರೆ, ಇದೊಂದು
ಕಾರ್ಮಿಕ್ ಕನೆಕ್ಷನ್, ಅದು ಯಾವುದೇ ಸಂಬಂಧ ಆಗಿರಲಿ, ಇದೊಂದು ಕಾರ್ಮಿಕ್ ಕನೆಕ್ಷನ್ ಆಗಿರೋದ್ರಿಂದ ಇದು ಈ ಸಂಬಂಧನ ಅಂತ್ಯ ಮಾಡೋದಕ್ಕಾಗಿರ್ಬಹುದು, ಅಥವಾ ಕೆಲವೊಂದು ನಿಮಗೆ ಕೆಡುಕು ಮಾಡೋದಕ್ಕೆ ಅಂತಾನೆ ಆಗಿರಬಹುದು, ಕೆಲವೊಂದು ತಿಂಗಳುಗಳು ನಿಮಗೆ ಡಿಸ್ಟರ್ಬ್ ಮಾಡೋದಕ್ಕೆ ಅಂತಾನೆ ಆಗಿರಬಹುದು. ಈ ಕ್ಯಾರೆಕ್ಟರ್ ನಿಮ್ಮ ಲೈಫಲ್ಲಿ ಎಂಟ್ರಿ ಕೊಟ್ಟಿದೆ. ಹಾಗಾದ್ರೆ ಮುಂದಿನ ದಿನಗಳನ್ನು ಹೀಗೇನಾ ಅಂತ ನೀವು ಕೇಳಬಹುದು. ಇಲ್ಲಿ ಮೇಜರ್ ಕಾರ್ಡ್, ಕೋರ್ಟ್ ಕಾರ್ಡ್ಸ್ಗಳು ಜಾಸ್ತಿ ಬಂದಿರೋದ್ರಿಂದ ನಿಮ್ಮ ಲೈಫ್ ಮುಂದಕ್ಕೆ ತುಂಬಾನೇ ಅದ್ಭುತವಾಗಿರುತ್ತೆ. ನಿಮಗೆ ಗೊತ್ತಾಗತ್ತೆ ಯಾವ ವ್ಯಕ್ತಿನ ನಾನು ಯಾವ ರೀತಿ ಇಟ್ಕೊಳ್ಬೇಕು, ಎಲ್ಲಿವರೆಗೂ ಇರಬೇಕು, ಇವ್ರ ಮಾತು ಯಾವ ರೀತಿ ನಂಬಬೇಕು, ಇವ್ರಿಗೆ ನನ್ನ ಪರ್ಸ್ನಲ್ ವಿಚಾರನ ಯಾವ ರೀತಿ ಹೇಳ್ಕೊಳ್ಬಾರ್ದು, ಯಾರ ಹತ್ರ ಶೇರ್ ಮಾಡಬೇಕು, ಯಾರ ಹತ್ರ ಶೇರ್ ಮಾಡಬಾರ್ದು ಅನ್ನೋದು ನಿಮ್ಗೆ ಈಗಾಗಲೇ ಆಲ್ರೆಡಿ ಗೊತ್ತಾಗಿದೆ. ಈ ವ್ಯಕ್ತಿ ಮುಂದೆನೂ ಹೀಗೇನಾ ಅಂತ ಕೇಳ್ಬೋದು. ಇಲ್ಲ, ಕೆಲವು ತಿಂಗಳ ನಂತರ ಅವರಿಗೆ ಅರಿವಾಗತ್ತೆ, ಓ ನನ್ನ ಆಟ ಇಲ್ಲಿ ಏನು ನಡೆಯೋದಿಲ್ಲ, ನನ್ನ ಆಟ ಇಲ್ಲಿ ಇವ್ರಿಗೆ ಗೊತ್ತಾಗ್ತಾ ಇದೆ, ನಾನು ಬದಲಾಗಬೇಕು. ಈಗ ಫೇಕ್ ವೇಸ್ ಇಟ್ಕೊಂಡಿರೋದು ಅವ್ರಿಗೆ ನಮಗೆ ಗೊತ್ತಾಗಿದೆ ಅಂತ ಅಂದಾಗ ಏನು ಮಾಡ್ತಾರೆ ಜನ? ರಿಯಲ್ ಆಗಿರೋದಕ್ಕೆ ಯೋಚನೆ ಮಾಡ್ತಾರೆ. ನಂಬಿದ್ರೆ ಸಾಕು ಅನ್ನೋ ಥರ, ನನಗೆ ನಂಬ್ತಾರ ಇವರು, ನಂಬಿದ್ರೆ ಸಾಕು ಅನ್ನೋ ಥರ. ಯಾವಾಗ ನೀವು ಕೆಲವೊಂದು ವಿಚಾರಗಳನ್ನ ಅವರಿಂದ ಎಷ್ಟೇ ಮುಚ್ಚಿಡೋದಕ್ಕೆ ಪ್ರಯತ್ನ ಪಡೋದು, ಕೆಲವೊಂದು ಅವಾಯ್ಡ್ ಮಾಡೋದು, ಈ ಥರದ್ದೆಲ್ಲ ಮಾಡಿದಾಗ ಅವರು ಒಂದಷ್ಟು ಸರಿ ಹೋಗುವ ರೀತಿ ಕಾಣಿಸ್ತಾ ಇದೆ ಇಲ್ಲಿ. ನೀವು ನಿಮ್ಮ ತನನ ಇವರ ಮುಂದೆ ಬಿಟ್ಕೊಡೋದಕ್ಕೆ ಹೋಗಬೇಡಿ, ಕೆಲವೊಂದು ಬೆಗ್ ಮಾಡೋದಕ್ಕೆ ಹೋಗಬೇಡಿ, ನನ್ನ ಜೊತೆಗಿರು, ನನ್ನ ಜೊತೆ ಮಾತಾಡು, ಈ ರೀತಿ ಮಾಡೋದಕ್ಕೆ ಹೋಗಬೇಡಿ. ಇವರಿಂದ ನೀವು ಆಲ್ರೆಡಿ ಮಾನಸಿಕವಾಗಿ ನೋವು ಅನುಭವಿಸಿದಿರಿ. ಈ ವ್ಯಕ್ತಿಯ ಉದ್ದೇಶ ಏನಾಗಿತ್ತು? ನಿಮ್ಮನ್ನ ಅಯ್ಯೋ ಅನ್ಸೋದೇ ಒಂದಾಗಿತ್ತು. ನಿಮ್ಮನ್ನ ಅವಾಯ್ಡ್ ಮಾಡೋದ್ರಿಂದ ನಿಮಗೆ ಅದು ನೋವಾಗತ್ತೆ ಅಂತದ್ದು ಗೊತ್ತಿದ್ರೂ ನಿಮಗೆ ಮಾನಸಿಕವಾಗಿ ನೋವುಂಟು ಮಾಡೋದು, ಇದೆಲ್ಲ ಗೊತ್ತಿತ್ತು ಅವ್ರಿಗೆ. ಬಟ್ ಆದರೆ ಈಗ ನೀವು ನೆಕ್ಸ್ಟ್ ಕೆಲವು ತಿಂಗಳುಗಳಲ್ಲಿ ನೀವು ಕೂಡ ಬದಲಾಗ್ತೀರಿ. ಅವರನ್ನ ಯಾವ ರೀತಿ ಇಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗತ್ತೆ. ಆಗ ಈ ವ್ಯಕ್ತಿಗೆ ನಿಮ್ಮ ಬೆಲೆ ಗೊತ್ತಾಗತ್ತೆ ಅಂತ ಹೇಳ್ಬೋದು. ಸೊ ಈ ವ್ಯಕ್ತಿಗೆ ಈಗಿನ ಉದ್ದೇಶ ನೀವೇನೂ ಅಲ್ಲ ಅವ್ರಿಗೆ, ಆ ರೀತಿ ಅವರು ಟ್ರೀಟ್ ಮಾಡ್ತಾ ಇದ್ದಾರೆ. ಬಟ್ ಮುಂದೆ ಅವರು ಸರಿ ಹೋಗುವ ಸಾಧ್ಯತೆ ಕೂಡ ಹಾಗೇ ಇದೆ. ಯಾವಾಗ ಅಂತ ಹೇಳಿದ್ರೆ ನೀವು ಬದಲಾದಾಗ. ಯಾರೆಲ್ಲ ಸೆಕೆಂಡ್ ಸ್ಟೋನ್, ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೀವು ನೋಡ್ಬೇಕಾಗತ್ತೆ. ಇಂಥ ವ್ಯಕ್ತಿಗಳಿಂದ ನೀವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನೀವು ಬೆಗ್ ಮಾಡೋದು, ಅವ್ರ ಹತ್ರ ಗೋಗರಿಯೋದು, ಇದೆಲ್ಲ ಏನಾಗುತ್ತೆ ಅಂದರೆ ಅವ್ರನ್ನ ಮತ್ತಷ್ಟು ನಿಮ್ಮನ್ನು ಹರ್ಟ್ ಮಾಡೋದಕ್ಕೆ ಅವ್ರು ಇನ್ನೂ ಬೇರೆ ಬೇರೆ ಸ್ಟೆಪ್ಗಳನ್ನ ಹುಡುಕ್ತಾ ಇರ್ತಾರೆ. ಓಕೆ, ಯಾರೆಲ್ಲ ಈ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ ನೋಡಬೇಕಾಗತ್ತೆ. ಇಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ, ಹರ್ಮಿಟ್ ಕಾರ್ಡ್ ಬಂದಿದೆ. ಓಕೆ ಓಕೆ ಇಲ್ಲಿ ಇದೊಂದು ಕಾರ್ಮಿಕ್ ಕನೆಕ್ಷನ್, ಇದು ಒಂದು ಕಾರ್ಮಿಕ್ ಕನೆಕ್ಷನ್ ಆಗಿದೆ. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ವ್ಯಕ್ತಿಯಿಂದ ನೀವು ಮಾನಸಿಕವಾಗಿ ನೊಂದು ಹೋಗಿದ್ದೀರಿ, ಕುಗ್ಗು ಹೋಗಿದ್ದೀರಿ. ಈ ವ್ಯಕ್ತಿ ಉದ್ದೇಶ ಏನಾಗಿದೆ ಅಂತ ಹೇಳಿದ್ರೆ, ಮುಂಚೆ ನಿಮ್ಮ ಜೊತೆಗೆ ಇರಬೇಕು, ನಾನು ಲೈಫ್ ಲೀಡ್ ಮಾಡಬೇಕು, ಅಥವಾ ನಿಮ್ಮ ಜೊತೆ ಚೆನ್ನಾಗಿರಬೇಕು, ನಿಮ್ಮ ಬಗ್ಗೆ ಅವ್ರಿಗೂ ಒಳ್ಳೆಯ ಅಭಿಪ್ರಾಯ ಇತ್ತು, ಅವ್ರ ಬಗ್ಗೆ ನಿಮಗೂ ಒಳ್ಳೆಯ ಅಭಿಪ್ರಾಯ ಇತ್ತು ಅಂತಲೇ ಹೇಳ್ತಾ ಇದೆ. ಈಗ ಏನಾಗಿದೆ, ಈ ವ್ಯಕ್ತಿಯಿಂದಾನೇ ನಿಮ್ಗೆ ಒಂದಷ್ಟು ಮಾನಸಿಕ ನೋವುಗಳನ್ನ ನೀವು ಅನುಭವಿಸಿದ್ದೀರಿ, ಸಾಕಾಗಿ ಹೋಗಿದೆ. ಇಲ್ಲಿ ನನಗೆ ಎಲ್ಲ ಕಾರ್ಡ್ಗಳು ನೆಗೆಟಿವ್ ಆಗೇ ಬಂದಿದೆ. ಇವರಿಂದ ನೀವು ಈಗಲೂ ಕೂಡ ಸ್ಟಿಲ್ ಕೂಡ ನೀವು ಮಾನಸಿಕವಾಗಿ ತುಂಬಾ ನೋವು ಅನುಭವಿಸ್ತಾ ಇದ್ದೀರಿ. ಲೈಫೇ ಸಾಕಪ್ಪ ಅನ್ನೋ ಥರ ಆಗೋಗಿದೆ. ನಿಮ್ಮ ಕೆಲಸಗಳ ಕಡೆಯೂ ನಿಮಗೆ ಗಮನಗಳಿಲ್ಲ, ಮನೆ ವಿಚಾರವಾಗಿ ಗಮನ ಇಲ್ಲ, ನಿಮ್ಮ ಹೆಲ್ತ್ ಬಗ್ಗೆ ಗಮನ ಇಲ್ಲ. ಈ ವ್ಯಕ್ತಿಯ ಉದ್ದೇಶ ಏನಾಗಿದೆ ಅಂತ ಹೇಳಿದ್ರೆ, ಈ ವ್ಯಕ್ತಿ ಲೈಫಲ್ಲಿ 3ನೇ ವ್ಯಕ್ತಿ ಎಂಟ್ರಿ ಕೊಟ್ಟಿದ್ದಾರೆ, 3ನೇ ವ್ಯಕ್ತಿ ಒಟ್ಟಿಗೆ ಮಾತಾಡ್ತಾ ಇದ್ದಾರೆ. ಇದೆಲ್ಲ ನಿಮ್ಗೆ ಅರ್ಥ ಆಗ್ತಾ ಇದೆ, ನಿಮ್ಗೆ ಗೊತ್ತಾಗಿದೆ. ಮತ್ತು ಕೂಡ ಇಲ್ಲಿ ಹ್ಯಾಂಗ್ಡ್ ಮ್ಯಾನ್ ಬಂದಿರೋದ್ರಿಂದ ಮತ್ತು ಕೂಡ ಎಲ್ಲೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಿರ್ತೀರ, ಮತ್ತೆ ಬರ್ತಾರೇನೋ, ನನ್ನ ಲೈಫಲ್ಲಿ ಇರ್ತಾರೇನೋ, ಅವರಿಬ್ರು ಬಿಟ್ಟು ಬರ್ತಾರೇನೋ, ಅವರಿಬ್ರು ದೂರ ಆಗಿ ಮತ್ತೆ ನನ್ನ ಜೀವನ ಮೊದಲಿನ ಥರ ಆಗುತ್ತೇನೋ, ಈ ರೀತಿ ಹೋಪ್ಸ್ಗಳನ್ನ ಇಟ್ಕೊಳ್ತೀರಿ. ಮತ್ತು ಅದರಿಂದ ನಿಮಗೆ ನೋವು ಉಂಟಾಗ್ತಾ ಇದೆ.
ದಿನೇ ದಿನೇ ಅವರು ಒಟ್ಟಿಗೆ ಓಡಾಡೋದಾಗಿರ್ಬೋದು, ಅವ್ರ ಜೊತೆಗೆ ಅವರು ಜಾಯ್ಲ್ ಆಗಿರೋದಾಗಿರ್ಬೋದು, ಇದೆಲ್ಲ ನಿಮಗೆ ಪ್ರತಿ ದಿನ ಪ್ರತಿ ಕ್ಷಣ ನೀವೇನು ಮಾಡ್ತಿದ್ದೀರಾ, ಅವ್ರನ್ನ ಬೆದಕೋ ಪ್ರಯತ್ನಗಳನ್ನ ನೀವು ಮಾಡ್ತಾ ಇದ್ದೀರಾ. ಆ ವ್ಯಕ್ತಿಯ ಉದ್ದೇಶ ಏನಾಗಿದೆ ಅಂದರೆ ಥರ್ಡ್ ಪಾರ್ಟಿ ಒಟ್ಟಿಗೆ ನಾನು ಚೆನ್ನಾಗಿರ್ಬೇಕು, ಥರ್ಡ್ ಪಾರ್ಟಿ ಒಟ್ಟಿಗೆ ನಾನು ಚೆನ್ನಾಗಿದ್ದಾಗ ಇವನಿಂದ ನನಗೆ ಡಿಸ್ಟರ್ಬ್ ಬರಬಾರ್ದು ಅನ್ನೋದು ಅವರು ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಸೊ ಇಲ್ಲಿ ಎಂಪ್ರೆಸ್ ಬಂದಿರೋದ್ರಿಂದ ನಿಮ್ಮ ಜೀವನ ತುಂಬ ಚೆನ್ನಾಗಿರೋದನ್ನ ಈ ವ್ಯಕ್ತಿಯ ವಿಚಾರವಾಗಿ ನೀವು ಮಾನಸಿಕವಾಗಿ ದಿನೇ ದಿನೇ ತುಂಬಾನೇ ಕೊರಗ್ತಾ ಇದ್ದೀರಿ. ಈ ಸಂಬಂಧ ಮತ್ತೆ ಸರಿ ಹೋಗುತ್ತಾ, ಸರಿ ಇರುತ್ತಾ ಅಂತ ನೀವು ನೋಡೋದಾದ್ರೆ ಈ ವ್ಯಕ್ತಿಯ ಲೈಫಲ್ಲಿ ಥರ್ಡ್ ಪಾರ್ಟಿ ಎಂಟ್ರಿ ಕೊಟ್ಟಿದ್ದಾರೆ. ಹೋಪ್ಸ್ಗಳನ್ನ ಇಟ್ಕೊಳ್ತಿದ್ರಿ, ದಿನೇ 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 ಅವರಿಬ್ರು ದೂರ ಆಗ್ತಾರೆ ಮತ್ತೆ ಬರ್ತಾರೆ ಅನ್ನೋ ನಿಮ್ಮ ಮೈಂಡ್ ಸೆಟ್ಟಲ್ಲಿ ಅದು ಕುತ್ಕೊಂಡ್ಬಿಟ್ಟಿದೆ. ಬಟ್ ಆ ವ್ಯಕ್ತಿ ನಿಮ್ಮ ಮುಂದೆ ಕೆಲವು ದಿನಗಳ ರೀತಿ ಅವಳನ್ನ ಬಿಡ್ತೀನಿ ಅವನನ್ನ ಬಿಡ್ತೀನಿ ಅನ್ನೋ ಥರ ಆ್ಯಕ್ಟ್ ಮಾಡೋದು, ಅಥವಾ ಫ್ರೆಂಡ್ಶಿಪ್ಪಲ್ಲಿ ಇದ್ದೀವಿ ಅನ್ನೋ ಥರ ಆ್ಯಕ್ಟ್ ಮಾಡೋದು, ಅಥವಾ ಫ್ರೆಂಡು ಆಮೇಲೆ ಇನ್ನೊಂದು ರಿಲೇಟಿವ್ ತಂಗಿ ಅಕ್ಕ ಅಣ್ಣ ತಮ್ಮ ಏನೋ ಒಂದು ಮ್ಯಾನಿಪುಲೇಟ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಅದೆಲ್ಲ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಅರ್ಥ ಆಗ್ತಿದೆ, ಇದು ಯಾವುದು ಸತ್ಯ ಅಲ್ಲ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಇದೆ. ಈಗ ನಾನು ಏನೇ ಹೇಳಿದ್ರು ಅದಕ್ಕೆ ನಿಮ್ಗೆ ಏನು ಅನ್ಸತ್ತೆ ಅಂತ ಹೇಳಿದ್ರೆ ಮನಸ್ಸಿಗೆ ನೋವು ಉಂಟಾಗತ್ತೆ. ನನ್ನ ವ್ಯಕ್ತಿ ಹಾಗಲ್ಲ ಅಂತ ನೀವು ಅನ್ಕೊಳ್ಬಿಡ್ತೀರಾ. ಆಲ್ರೆಡಿ ಇಲ್ಲಿ ನೀವು ಮಾನಸಿಕವಾಗಿ ತುಂಬ ದಿನೇ 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 ಕೊರಗೋದಕ್ಕೆ ಶುರು ಮಾಡ್ಕೊಂಡಿದ್ದೀರಾ ಅಂತ. ನಾನು ಕ್ಲಾರಿಫೈಗೆ ಒಂದು ಕಾರ್ಡ್ನ ತೆಗೆಯೋದಕ್ಕೆ ಹೋದರೆ ನೋಡಿ, ಡೆವಿಲ್ ಕಾರ್ಡ್ ಬಂದಿದೆ. ಇಲ್ಲಿ ಥರ್ಡ್ ಪಾರ್ಟಿ ಎಂಟ್ರಿ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಆ ವ್ಯಕ್ತಿಯ ಉದ್ದೇಶ ಏನು ಅಂತ ಹೇಳಿದ್ರೆ, ಆ ವ್ಯಕ್ತಿಯ ಉದ್ದೇಶ ಥರ್ಡ್ ಪಾರ್ಟಿ ಒಟ್ಟಿಗೆ ಇರೋದು. ಆ ರೀತಿ ಅವರನ್ನ ಮ್ಯಾನಿಪುಲೇಟ್ ಮಾಡಿಬಿಟ್ಟಿದ್ದಾರೆ. ಥರ್ಡ್ ಪಾರ್ಟಿ ಒಟ್ಟಿಗೆ ಅವರು ಒಂದು ಸ್ಟೆಪ್ ಮುಂದೆನೇ ಹೋಗ್ಬಿಟ್ಟಿದ್ದಾರೆ ಅಂತಾನೆ ತೋರಿಸ್ತಾ ಇದೆ. ಇಲ್ಲಿ ನೀವು ನೋವು ಅನುಭವಿಸ್ತಾ ಇದ್ದೀರಿ, ನಿಮ್ಮ ಬಗ್ಗೆ ನೀವು ಕೇರ್ ಮಾಡ್ಕೊಳ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ತುಂಬ ಚೆನ್ನಾಗಿದೆ ನಿಮ್ಮ ಲೈಫ್ ಬೇರೆ ರೀತಿನೇ ತುಂಬ ಚೆನ್ನಾಗಿದೆ ಅಂತಾನೆ ತೋರಿಸುತ್ತೆ. ಬಟ್ ಆದರೆ ಚೆನ್ನಾಗಿರೋ ಲೈಫ್ನ ನೀವು ಗಮನನೇ ಹರಿಸ್ತಾ ಇಲ್ಲ. ಕೆಲವ್ರ ಲೈಫಲ್ಲಿ ಮುಂದೆ ಚೆನ್ನಾಗಿಲ್ಲ ಅಂತ ಹೇಳಿದ್ರು ಏನೋ ಹೋಪ್ಸ್ ಇಟ್ಕೊಂಡು ಜೀವನ ಮಾಡ್ತಾರೆ. ಈ ರೀಡಿಂಗ್ ಯಾರು ನೋಡ್ತಾ ಇದ್ರಿ, ನಿಮ್ಮ ಲೈಫ್ ವೈಯಕ್ತಿಕವಾಗಿ ತುಂಬ ಚೆನ್ನಾಗಿದೆ, ಅದ್ರ ಬಗ್ಗೆ ಕೇರ್ ಮಾಡ್ತಾ ಇಲ್ಲ. ಈ ವ್ಯಕ್ತಿಯ ವಿಚಾರವಾಗಿ ಆ ವ್ಯಕ್ತಿ ಮಾಡ್ತಿರುವ ಮೋಸಗಳಿಂದ ದಿನೇ ದಿನ ಕೊರಗ್ತಾ ಇದ್ದೀರಿ. ನಾನು ನಿಮಗೆ ಅಡ್ವೈಸ್ ಮಾಡೋದು ಏನು ಅಂತ ಹೇಳಿದ್ರೆ, ದಯವಿಟ್ಟು ಇವರ ಪ್ರೊಫೈಲ್ನ ಪದೇ ಪದೇ ನೋಡೋದು ನಿಲ್ಲಿಸಿ, ಇವ್ರ ಬಗ್ಗೆ ಯೋಚನೆ ಮಾಡೋದನ್ನ ನಿಲ್ಲಿಸಿ. ಫಸ್ಟ್ ಥಿಂಗ್ ಏನು ಮಾಡ್ತಿದ್ದೀರಿ ಅಂದರೆ, ಆ ವ್ಯಕ್ತಿ ಆ ಥರ್ಡ್ ಪಾರ್ಟಿ ಒಟ್ಟಿಗೆ ಎಲ್ಲಿಗೆ ಹೋಗ್ತಾ ಇದ್ದಾರೆ, ಆ ವ್ಯಕ್ತಿ ಥರ್ಡ್ ಪಾರ್ಟಿ ಒಟ್ಟಿಗೆ ಮಾತಾಡ್ತಾ ಇದ್ದಾರೆ, ಆ ವ್ಯಕ್ತಿ ಥರ್ಡ್ ಪಾರ್ಟಿ ಒಟ್ಟಿಗೆ ಕನೆಕ್ಷನ್ ಇದ್ದಾರಾ ಇಲ್ವಾ, ಇದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ನೀವು ಮಾನಸಿಕವಾಗಿ ಕೊರಗ್ತಾ ಇದ್ದೀರಾ. ಅದರಿಂದ ನಿಮ್ಗೆ ಏನು ಸಿಗ್ತಾ ಇಲ್ಲ, ನೀವು ಅದರಿಂದ ನೋವನ್ನು ಅನುಭವಿಸ್ತಾ ಇದ್ದೀರಿ, ದಿನೇ ದಿನ ನೋವನ್ನು ಅನುಭವಿಸ್ತಾ ಇದ್ದೀರಿ ಹೊರತು ನಿಮಗೆ ಯಾವುದೇ ಥರ ಖುಷಿ ಸಿಗ್ತಾ ಇಲ್ಲ. ಇಲ್ಲಿ ಈ ರೀಡಿಂಗ್, ನನಗೆ ಎಂಟೈರ್ ರೀಡಿಂಗ್ ನಾನು ಓಪನ್ ಮಾಡಿದಾಗ ವಿಪರೀತ ನೀವು ಮಾನಸಿಕವಾಗಿ ಕುಗ್ಗಿದ್ದೀರಿ ಅಂತಾನೆ ತೋರಿಸ್ತಾ ಇದೆ. ನಿಮ್ಮ ಜೀವನ ತುಂಬಾ ಚೆನ್ನಾಗಿದೆ, ನಿಮ್ಮ ಜೀವನ ಚೆನ್ನಾಗಿರೋ ಜೀವನದ ಕಡೆ ಗಮನನೇ ಕೊಡ್ತಾ ಇಲ್ಲ. ಸಾರಿ, ನಾನು ನಿಮಗೆ ಜೋರವಾದ ವಿಚಾರವಾಗಿ ಹೇಳಬೇಕಾಗತ್ತೆ. ನನ್ನ ಕ್ಲೈಂಟ್ಸ್ಗಳು ಕೂಡ ನನ್ನ ಅದೇ ರೀತಿನೇ ನಾನು ಮಾತಾಡೋದು. ಕಡ್ಡಿ ಎರಡು ತುಂಡಾದಾಗೆ ಅಂತ ಹೇಳ್ತಾರಲ್ಲ, ಅದೇ ರೀತಿನೇ ನಾನು ಮಾತಾಡೋದು. ಯಾಕೆ ಅಂದರೆ ಇಲ್ಲಿ ನನಗೆ ಯಾರು ನನ್ನ ಫಾಲೋವರ್ಸು ಸಬ್ಸ್ಕ್ರೈಬರ್ಸು ಯಾರೇ ಆಗಿರ್ತೀರಿ, ಅವ್ರ ನೋವಲ್ಲಿ ಅನುಭವಿಸೋದು ನಾನು ನೋಡೋದಕ್ಕಾಗಲ್ಲ. ಇಲ್ಲಿ ನನ್ನ ಎದುರುಗಡೆ ಕೂಡ ಕೆಲವು ಕ್ಲೈಂಟ್ಗಳು ಬಂದಾಗಲೂ ಕೂಡ ಅದು ನನಗೆ ಡಿಸ್ಟರ್ಬ್ ಮಾಡಿಬಿಡತ್ತೆ. ಅಷ್ಟರ ಮಟ್ಟಿಗೆ ಅವರು ಮಾನಸಿಕವಾಗಿ ಹೋಗಿರ್ತಾರೆ. ಇಲ್ಲೂ ಕೂಡ ಯಾರೆಲ್ಲ ಈ ರೀಡಿಂಗ್ನ ನೋಡ್ತಿದ್ದೀರಿ, ವಿಪರೀತ ನೀವು ಎದುರು ಕೂತ್ರು ಅವ್ರದ್ದೇ ಯೋಚನೆ ಆಗಿದೆ. ಆ ವ್ಯಕ್ತಿಯ ಉದ್ದೇಶ ಏನಾಗಿದೆ ಅಂತ ಹೇಳಿದ್ರೆ, ಸದ್ಯಕ್ಕಂತೂ ನಿಮ್ಮ ಹತ್ರ ಬರುವ ಸಾಧ್ಯತೆ ಇಲ್ಲ. ನನ್ನ ಮತ್ತು ಥರ್ಡ್ ಪಾರ್ಟಿಯ ನಡುವೆ ಇವನು ಬರ್ದೇ ಇದ್ರೆ ಸಾಕು ಅನ್ನೋ ಥರ ಇದ್ದಾರೆ ಅವರು. ಇಲ್ಲಿ ಮೂರನೇ ವ್ಯಕ್ತಿ ಕಡೆಯಿಂದ ನಿಮ್ಮ ಲೈಫ್ ತುಂಬಾನೇ ಹಾಳಾಗ್ತಾ ಇದೆ. ಸೊ ನೀವು ಒಂಟಿ ಫೀಲ್ ಮಾಡ್ತಾ ಇದ್ದೀರಿ. ಇಲ್ಲಿ ಡೆವಿಲ್ ಕಾರ್ಡ್ ಅಗೇನ್, ನಾನು ಏನಾದ್ರು ಒಂದು ಕ್ಲಾರಿಫೈಗೆ ಅಂತ ಕಾರ್ಡ್ ತೆಗಿಯಕ್ಕೆ ಹೋದ್ರೆ ಡೆವಿಲ್ ಕಾರ್ಡ್ ಬಂದಿದೆ. ಕೆಟ್ಟ ಕಣ್ಣುಗಳಿಂದ, ಕೆಟ್ಟ ವ್ಯಕ್ತಿಯಿಂದ, ಕೆಟ್ಟ ಜನಗಳಿಂದ ನಿಮ್ಮ ಪ್ರೀತಿ ಹಾಳಾಗಿದೆ, ನಿಮ್ಮ ಸಂಬಂಧ ಹಾಳಾಗ್ತಾ ಇದೆ. ಆ ವ್ಯಕ್ತಿ ಉದ್ದೇಶ ಕೂಡ ಬದಲಾಗಿದೆ ನಿಮ್ಮ ವಿಚಾರವಾಗಿ ಅಂತಾನೆ ಹೇಳಬಹುದು. ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ನಾನು ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.